ಆರಂಭ ಆಗೋ ಸಾಧ್ಯತೆ ಇದೆ. ತಲೆಬುರುಡೆ ಹುಡುಕುವ ಪ್ರಕ್ರಿಯೆ ಕುರಿತಾಗಿ ಚರ್ಚೆಯನ್ನು ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದೆ. ಹಾಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ನೀಡಿದ್ದಾರೆ ನಮ್ಮ ಪ್ರತಿನಿಧಿ. ಗಮನಿಸಿ. ಕಳೆದ 2 ದಿನಗಳ ಕಾಲ ಎಸ್ಐಟಿ ಮುಸುಕುದಾರಿಯನ್ನ ಸಾಕಷ್ಟು ತನಿಖೆಗೆ ಒಳಪಡಿಸಿತ್ತು. ಅದಾದ ಬಳಿಕ ಇದೀಗ ಧರ್ಮಸ್ಥಳದಲ್ಲಿನ ಒಂದಿಷ್ಟು ಜಾಗವನ್ನ ಗುರುತಿಸಿ ಇಲ್ಲಿ ನಾನು ಶವಗಳನ್ನ ಹೂತು ಹಾಕಿದ್ದೆ ಅನ್ನುವ ಮಾಹಿತಿಯನ್ನ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಸುಕುದಾರಿ ಬಾಯಿ ಬಿಟ್ಟಿರುವಂತದ್ದು. ನಾನು ಮೊನ್ನೆ ಕೂಡ ಇದೇ ಜಾಗದಲ್ಲಿ ಇಟ್ಕೊಂಡು ಲೈವ್ ಮಾಡಿದ್ವಿ. ಅಂದ್ರೆ ಈ ಜಾಗದಲ್ಲಿ ಮಾಡಿರಬಹುದು ಅಂತಕ್ಕಂಥ ಒಂದು ವಿಚಾರ ತೋರಿಸಿದ್ವಿ. ಅದೇ ಜಾಗದಲ್ಲಿ ಇದೀಗ ಎಸ್ಐಟಿ ಅವರು ಮುಸುಕುದಾರಿ ನೀಡಿದ ಏನು ಮಾಹಿತಿ ಮೇರೆಗೆ ಇದೀಗ ನೇತ್ರಾವತಿ ನದಿಯಿಂದ ಇಲ್ಲಿ ಅಂದ್ರೆ 2 ಕಿಲೋಮೀಟರ್ ಒಳಗಿನ ದೊಡ್ಡದಾದ ಒಂದು ಇಲ್ಲೊಂದು ಚಿಕ್ಕದಾದ ಕಾಡಿದೆ, ದೊಡ್ಡದಾದ ಕಾಡಿದೆ. ಆ ಕಾಡಿನ ಒಳಗಡೆ ಶವಗಳನ್ನು ಹೂತು ಹಾಕಿದ್ದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಇದೀಗ ನಿನ್ನೆ ಎಸ್ಐಟಿ ತಂಡ ಪ್ರಮುಖವಾಗಿ ಒಂದಿಷ್ಟು ಅಧಿಕಾರಿಗಳ ಜೊತೆ ಕೂಡಿ ಇಲ್ಲೆಲ್ಲ ಶೋಧ ಕಾರ್ಯ ನಡೆಸಿತ್ತು. ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನಿರುವಂತಹ ನೇತ್ರಾವತಿ ನದಿಯ ಸೇತುವೆ ಮೇಲಿದೆ ಪಕ್ಕದಲ್ಲೇ ಇಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಹಾಕಿರುವಂತದ್ದು. ಅಂದ್ರೆ ಯಾರು ಕೂಡ ಸ್ಥಳಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆನ ಮಾಡಿರುವಂತದ್ದು. ಆ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ ಜಾಗ ಏನಿದೆ ಆ ಜಾಗ ಅಲ್ಲಿ ನಂಬರ್ 8 ಅನ್ನುವಂತ ಒಂದು ಬೋರ್ಡ್ ಅನ್ನ ಇಕ್ಕಿರುವಂತದ್ದು, ಎಲ್ಲೋ ಬೋರ್ಡ್ ಅನ್ನ. ಅಲ್ಲಿ ಒಂದು ಶವವನ್ನು ಹೂತು ಹಾಕಿದ್ದೇನೆ ಅಂತಕ್ಕಂಥ ವಿಚಾರವನ್ನ ಇದೀಗ ಎಸ್ಐಟಿ ಮುಂದೆ ಪ್ರಮುಖವಾಗಿ ಇದೇ ಅನಾಮಧೇಯ ವ್ಯಕ್ತಿ ಅಂದ್ರೆ ಮುಸುಕುದಾರಿ ತಿಳಿಸಿರುವಂತದ್ದು. ಆ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇಲ್ಲಿಂದ ಇಳಿಲಿಕ್ಕೆ ಯಾವುದೇ ರೀತಿ ಅಂದ್ರೆ ಸಾಧ್ಯವಿಲ್ಲ. ಅಂದ್ರೆ ಈ ಬೃಹದಾಕಾರದ ಏನು ಗುಡ್ಡ ಇದೆ, ಮರಗಳಿದ್ದಾವೆ. ಈ ಮರಗಳ ಮಧ್ಯ ಅಂದ್ರೆ ನೇತ್ರಾವತಿ ನದಿಯಿಂದಾನೇ ಬಂದು ಇಲ್ಲಿ ಶವವನ್ನು ಹೂತಿಡಿದ್ದೆ ಅನ್ನುವ ಒಂದು ವ್ಯವಸ್ಥೆ ಇಲ್ಲ ಎಸ್ಐಟಿ ಅಧಿಕಾರಿಗಳನ್ನು ತೋರಿಸಿದ್ದ. ಇದೀಗ ಪ್ರಮುಖವಾಗಿ 13 ಸ್ಥಳಗಳನ್ನ ಈಗ ಆಯ್ಕೆ ಮಾಡಿ ಇಲ್ಲಿ ನಾನು ಶವಗಳನ್ನು ಹೂತಿಕ್ಕಿದ್ದೆ ಅನ್ನೋ ವಿಚಾರವನ್ನ ಎಸ್ಐಟಿ ಮುಂದೆ ಮುಸುಕುದಾರಿ ವ್ಯಕ್ತಿ ಈಗ ಬಾಯ್ಬಿಟ್ಟಿರುವಂತದ್ದು. ಇವತ್ತು ಕೂಡ ಇನ್ನೂ ಕೂಡ ಶೋಧ ಕಾರ್ಯ ಮಾಡ್ತಾರೋ ಅಥವಾ ಇನ್ನೊಂದಿಷ್ಟು ಜಾಗಗಳನ್ನ ಗುರುತಿಸ್ತಾರೋ, ಯಾಕಂದ್ರೆ ದಟ್ಟವಾದ ಕಾಡಿದೆ. ಸಡನ್ ಆಗಿ ಅಂದ್ರೆ 12-13 ವರ್ಷಗಳ ಹಿಂದೆ ನಡೆದ ಘಟನೆ ಆಗಿದ್ರಿಂದ ನೆನಪಿರುತ್ತೋ ಇರೋಲ್ವಾ, ಒಂದಿಷ್ಟು ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು. ಸಂಜೆ ಸರಿಸುಮಾರು 6 ಗಂಟೆವರೆಗೂ ಅವರಿಗಿದ್ದಂತಹ ಟಾಸ್ಕ್ ಅಂದ್ರೆ 15 ಜಾಗಗಳನ್ನ ಗುರುತಿಸುವಂತ ವ್ಯವಸ್ಥೆ ಇತ್ತು. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ಆಂಟಿ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂತದ್ದು. ರಾತ್ರಿ ಇಡೀ ಇದೇ ರೀತಿಯಾಗಿ ಮಳೆ ಬಂದರೂ ಕೂಡ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಬಂದರೂ ಕೂಡ ಕೇವಲ ವಾಹನಗಳಿಗೆ ಓಡಾಟ ಬಿಟ್ರೆ ಯಾರಿಗೂ ಓಡಾಟ ಕೂಡ ಅವಕಾಶ ಕೊಡದೆ ಸಾಕಷ್ಟು ಕೆಲಸಗಳನ್ನ ಪೊಲೀಸರು ಕೂಡ ಮಾಡುವಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅವ್ರ ಕೈಲಿ ಕೂಡ ಲೋಡೆಡ್ ಗನ್ಗಳಿದ್ದಾವೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಅವರಿಗೆ ಪೊಲೀಸರಿಂದ ಅಂದ್ರೆ ಮೇಲಧಿಕಾರಿಗಳಿಂದ ರೂಲ್ಸ್ ಹೆಚ್ಚಾಗಿ ಮಾಡಿರುವುದರಿಂದ ಈಗ ಸದ್ಯಕ್ಕೆ ಅವರು ಕೂಡ ತಮ್ಮ ಕೆಲಸವನ್ನ ರಾತ್ರಿಯಿಂದ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೂ ಅಲ್ಲದೆ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಸ್ತಾರ ಅಥವಾ ಕಳೆ ಬರವನ್ನ ಅಗಿಲಿಕ್ಕೆ ಮುಂದಾಗ್ತಾರ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಈಗ ಸದ್ಯಕ್ಕೆ ಸಾಧ್ಯತೆ ಇರುವಂತ. ಅಂದ್ರೆ ಒಂದು ಕಡೆಗೆ ಇನ್ನೂ ಒಂದಿಷ್ಟು ಜಾಗಗಳನ್ನ ಇದ್ದಾವೆ ತೋರಿಸಿ ಅಂತಕ್ಕಂಥ ಮಾತನ್ನ ಕೂಡ ಈ ಅನಾಮಧೇಯ ವ್ಯಕ್ತಿ ಹೇಳಿದ್ದ. ಇವತ್ತು ಮುಂದುವರಿಸುವ ಪ್ರಕ್ರಿಯೆ ಆಗುತ್ತಾ ಅಥವಾ ಶೋಧ ಕಾರ್ಯ ಮಾಡ್ತಾರಾ ಇಲ್ವಾ, ಏನು ತಲೆಬುಡೆ ಇದ್ದಾವೆ, ಶವವನ್ನು ಹೂತಾಕಿದ್ದೇನೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದ ಈ ಮುಸುಕುದಾರಿ ಇವುಗಳನ್ನ ತೆಗೆಯುವ ಕಾರ್ಯಕ್ಕೆ ಅಂದ್ರೆ ಕಳೆ ಬರವನ್ನ ತೆಗೆಯಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಈ ಉತ್ಖನನ ಕಾರ್ಯ ಯಾವ ರೀತಿ ನಡೆಯೋ ಸಾಧ್ಯತೆ ಇದೆ, ಹಾಗೆ ಇದರಿಂದ ಮುಂದಿನ ತನಿಖೆಗೆ ಯಾವ ರೀತಿಯಾಗಿ ಲೀಡ್ಗಳು ಸಿಗ್ತಾ ಹೋಗುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. 13 ಜಾಗಗಳನ್ನ ನಿನ್ನೆ ಗುರುತಿಸಲಾಗಿದೆ ಸರ್. ಮೊದಲನೇದಾಗಿ ಉತ್ಖನನ ವಿಚಾರಕ್ಕೆ ಹೋಗೋಕ್ ಮುಂಚೆ ಈ 13 ಜಾಗಗಳ ಭದ್ರತಾ ವ್ಯವಸ್ಥೆ ನಿನ್ನೆ ರಾತ್ರಿಯಿಂದಲೂ ಕೂಡ ಬಿಗಿಯಾದ ಭದ್ರತೆ ಅಲ್ಲಿತ್ತು. ನಾವು ಕೂಡ ದೃಶ್ಯದಲ್ಲಿ ತೋರಿಸಿದೀವಿ. ಈ ಭದ್ರತೆ ಅನ್ನೋದನ್ನ ಯಾವ ರೀತಿ ನಿಯೋಜನೆ ಮಾಡಿರ್ತಾರೆ, ಯಾಕೆ ಮುಖ್ಯ ಭದ್ರತೆ ಅಂತ ಹೇಳಿ? ಅದೇನೋ ಹೆಣಗಳನ್ನ ಹೊತ್ತಿರ್ತಾರೆ, ಆ ಜಾಗ ಡಿಸ್ಟರ್ಬ್ ಆಗಬಾರ್ದು, ಯಾರು ಬೇರೆ ವ್ಯಕ್ತಿಗಳು ಬಂದು ಅದನ್ನ ಅಗಿಯೋದಾಗ್ಲಿ ಅಲ್ಲಿ ಇದ್ದಂತ ವಸ್ತುಗಳನ್ನ ಡಿಸ್ಟ್ರಾಯ್ ಮಾಡೋದಾಗ್ಲಿ ತಗೊಂಡು ಹೋಗೋದಾಗ್ಲಿ ಮಾಡಬಾರ್ದಂತ ಉದ್ದೇಶದಿಂದ ಅದನ್ನ ಕಾಯ್ಲಿಕ್ಕೆ ನಮ್ಮ ಪೊಲೀಸರು ನೇಮಿಸಿದ್ದಾರೆ. ಆ ರೀತಿ ಕಾದಿದ್ದಾರೆ. ಈಗಾಗಲೇ 13-14 ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ಗುರುತು ಹಿಡಿದಿದ್ದಾನೆ, ತೋರಿಸಿದ್ದಾನೆ. ಅವೆಲ್ಲ ಇವತ್ತು ಎಲ್ಲ ಎಸ್ಐಟಿ ಟೀಮು ಪ್ಲಸ್ ನಮ್ದು ಫೊರೆನ್ಸಿಕ್ ಲ್ಯಾಬ್ ಟೀಮು, ನಂತರ ಡಾಕ್ಟರ್ಸ್ ಟೀಮು, ಒಬ್ಬ ಲೇಡಿ ಡಾಕ್ಟರು, ಪಂಚರು ಎಲ್ಲರೂ ಸೇರ್ಕೊಂಡು SDM ಎಲ್ಲರೂ ಸೇರ್ಕೊಂಡು ಒಂದೊಂದನ್ನ ಒಂದು ಅಗದ ಮೇಲೆ ಅದರಲ್ಲಿ ಏನು ಸಿಗ್ತವೆ, ಏನು ವಸ್ತುಗಳು ಸಿಗ್ತವೆ ಪ್ರತಿಯೊಂದನ್ನು ಕುಲಂಕುಷವಾಗಿ ಅದನ್ನ ಜಪ್ತ್ ಮಾಡ್ತಾರೆ. ಅಲ್ಲಿರುವಂತ FSL ಇರುವಂತ ಅಧಿಕಾರಿಗಳು ಅದನ್ನೆಲ್ಲ ಪ್ರಿಸರ್ವ್ ಮಾಡ್ತಾರೆ. ಈ ಉದಾಹರಣೆ ಅಲ್ಲಿ ಬೋನ್ ಇರ್ತವೆ, ಕೂದಲಿರ್ತವೆ, ಉಗುರಿರ್ತವೆ,
ಇವು ಹಲ್ಲಿರ್ತವೆ, ಇವು ದೃಷ್ಟಿಯಿಂದ ಅವರು ಡೆಡ್ ಬಾಡಿ ಯಾವುದು ಗಂಡು ಹೆಣ್ಣು ಅಥವಾ ಅವ್ರ ವಯಸ್ಸೆಷ್ಟು, ಯಾವ ಕಾರಣಕ್ಕೆ ಸತ್ತಿದ್ದಾನೆ ಅನ್ನುವಂಥ ವಿಷಯವನ್ನ ಗುರುತಿಡಲಿಕ್ಕೆ ಆಸ್ಪದ ಇದೆ. ಆಮೇಲೆ ಇನ್ನೂ ಒಂದು ಹೇಳಬೇಕಾದ್ರೆ ಆ ಡೆಡ್ ಬಾಡಿಯಲ್ಲಿ ಕೆಲವೊಂದು ವಸ್ತುಗಳು ಇರ್ತವೆ. ಉದಾಹರಣೆ ರಿಂಗು, ವಾಚು, ಚೈನ, ಕಾಲಗಿನ ಚೈನ, ನತ್ತು ಅಥವಾ ಕಿವಿ ಓಲೆ, ಕೊಳ್ಳಲ್ಲಿ ಏನಾದರೂ ವಸ್ತು ಇದ್ರೆ, ತಾಯ್ತಾ ಏನಾದರೂ ಕಟ್ಕೊಂಡಿದ್ರೆ, ಉಡ್ದಾರ ಏನಾದರೂ ಕಟ್ಕೊಂಡಿದ್ರೆ, ಇಂಥ ಮೆಟಲ್ ಅಂತ ಇರುವಂತ ವಸ್ತುಗಳು ಅವು ಎಂದೂ ಹಾಳಾಗುದಿಲ್ಲ. 15 ವರ್ಷ ಆಗಲಿ 20 ವರ್ಷ ಆಗಲಿ ಅವು ಹಂಗೆ ಇರ್ತವೆ. ಅದ್ರ ಮೇಲಿಂದ, ಆ ವಸ್ತುಗಳ ಮೇಲಿಂದ ಯಾರು ಇದು ಡೆಡ್ ಬಾಡಿ ಅಂತ ಅನ್ನೋದು ಐಡೆಂಟಿಫೈ ಆಗ್ತದೆ. ಅದು ಸಂಬಂಧಿಕರು ಯಾರಿದ್ದಾರೆ ಅವ್ರು ಬಂದು ಗುರುತಿಸ್ತಾರೆ. ಈ ವಸ್ತುಗಳು ಐಡೆಂಟಿಫೈ ಆಗೋದಂತೂ, ಡೆಡ್ ಬಾಡಿ ಐಡೆಂಟಿಫೈ ಆಗೋದು ಬಹಳ ಇಂಪಾರ್ಟೆಂಟ್ ನಮ್ಮ ಕೇಸ್ನಲ್ಲಿ, ತನಿಖೆಯಲ್ಲಿ. ಅದು ಐಡೆಂಟಿಫೈ ಆಗದೇ ಇದ್ರೆ ತನಿಖೆ ಬಹಳ ಕಷ್ಟ ಆಗ್ತದೆ. ಒನ್ಸ್ ಇಟ್ ಈಸ್ ಐಡೆಂಟಿಫೈಡ್, ಅದು ನಮಗೆ ಯಾವುದೇ ತೊಂದರೆ ಇಲ್ಲ, ಸರಳವಾದಂಥ ತನಿಖೆ ಶುರುವಾಗ್ತದೆ. ಬಹಳ ಈಸಿಯಾಗಿ ನಾವು ಬಹಳ ಇಂಟ್ರೆಸ್ಟಿಂಗ್ ಅಂತ ತನಿಖೆ ಮಾಡಬಹುದು. ಅವ್ನು ಡೆಡ್ ಬಾಡಿ ಯಾರು ತಂದು ಕೊಟ್ಟರು, ಅವ ಡೆಡ್ ಬಾಡಿ ಉಳುವಾಗ, ಅನಾಮಿಕ ವ್ಯಕ್ತಿ ಉಳುವಾಗ ಅದ್ರ ಮೈ ಮೇಲೆ ಏನೇನು ಗಾಯಗಳಿದ್ದು, ಅವನು ಹೇಳಿದಾನೆ ಇದು ಲೈಂಗಿಕ ಇದು ನಡೆದಿದೆ, ಅತ್ಯಾಚಾರ ನಡೆದಿದೆ, ಕೊಲೆ ಆಗಿದೆ, ಹೀಗೆಲ್ಲ ಹೇಳ್ತಾನೆ ಅವನು. ಆದ್ರೂ ಆ ಹೇಳಲಿಕ್ಕೆ ಅವನ ಕಾರಣ ಏನು, ಅವನು ಯಾವ ರೀತಿ ಡೆಡ್ ಬಾಡಿ ಮೇಲೆ ಏನು ಸಿಂಪ್ಟಮ್ಸ್ ಇದು, ಯಾವ ರೀತಿ ಅವನು ಅದನ್ನ ಅಬ್ಸರ್ವ್ ಮಾಡ್ದ, ಅದೆಲ್ಲ ಡಿಟೇಲ್ ಹೇಳಿಕೆಯನ್ನು ತಗೋತಾರೆ. ತಗೊಂಡು ಆ ರೀತಿ ತನಿಖೆಯನ್ನು ಮುಂದುವರಿಸ್ತಾರೆ. ಅಲ್ಲಿ ಇರುವಂತ ಇವನ್ ಮಣ್ಣು ಸಹ, ಮಣ್ಣು ಹೊಟ್ಟೆ ಮೇಲೆ ಬಿದ್ದಿರ್ತದೆ. ಹೊಟ್ಟೆಯಲ್ಲಿ ಇರುವಂತ ಕೆಲವೊಂದು ವಸ್ತುಗಳು ಅಥವಾ ಇನ್ನಿತರ ಭಾಗದಲ್ಲಿ ಇರುವಂತ ಕೆಲವೊಂದು ವಸ್ತುಗಳು ಅಥವಾ ಆಮಿಷಗಳು ಮಣ್ಣಲ್ಲಿ ಸೇರಿರ್ತವೆ. ಆ ಮಣ್ಣ ಸದ ಇವರು ಜಪ್ತು ಮಾಡ್ತಾರೆ, ನಮ್ಮ FSL ದವರು ಜಪ್ತು ಮಾಡಿ ಅದನ್ನು ತನಿಖೆಗೆ ತಗೊಂಡು ಹೋಗ್ತಾರೆ. ಇನ್ನೊಂದಂದ್ರೆ, ನಾವು 15-20 ವರ್ಷದ ಹಿಂದೆ ಈ DNA ಟೆಸ್ಟ್ ಇರಲಿಲ್ಲ. ನಾನು ಹೇಳೋದು 15-20 ವರ್ಷದ ಹಿಂದೆ. ಇತ್ತಿತ್ತಲಾಗಿ DNA ಟೆಸ್ಟ್ ಸ್ಟಾರ್ಟ್ ಆಗಿದೆ. ಅವಾಗ ನಾವು ಸ್ಕಲ್ ಅನ್ನ ಪ್ರಿಸರ್ವ್ ಮಾಡ್ತಿದ್ದೀವಿ. ಸ್ಕಲ್ಲಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಸೂಪರ್ ಇಂಪೋಸಿಷನ್ ಮಾಡ್ತಿದ್ದೀವಿ. ಸೂಪರ್ ಇಂಪೋಸಿಷನ್ ಮಾಡಿ ಅದೊಂದು ಫಿಗರ್ ಐಡೆಂಟಿಫೈ ಆಗ್ತದೆ, ಅದೊಂದು ಚಿತ್ರ ತರ ಆಕೃತಿ ಆಗುತ್ತದೆ. ಅದು ಫೋಟೋ ಹೊಡೆದು ನಾವು ಪೇಪರ್ದಲ್ಲಿ ಪ್ರಕಟಣೆ ಕೊಡ್ತಿದ್ದೀವಿ. ಈ ಚಿತ್ರ, ಯಾರಾದ್ರೂ ನಿಮ್ಮ ಸಂಬಂಧಿಕರು ಇದ್ದಾರಾ, ಇದು ಯಾರಿಗಾದ್ರೂ ಸಂಬಂಧಪಟ್ಟಂತ ಈ ಹುಡುಗಿದೇನಾದ್ರೂ ಯಾರಾದ್ರೂ ಸಂಬಂಧಿಕರು ಇದ್ದಾರಾ ಅನ್ನೋದ್ ಬಗ್ಗೆ ನಾವು ಪ್ರಕಟಣೆ ಕೊಟ್ಟು ಅವ್ರನ್ನ, ಅದು ಪ್ರಕಟಣೆ ನೋಡಿ ಅವರು ನಮ್ಮ ಹತ್ರ ಬರ್ತಾ ಇದ್ರು. ಇವನ್ ಪ್ಯಾಂಪ್ಲೆಂಟ್ ಮಾಡಿ ಎಲ್ಲ ಕಡೆ ಹಂಚ್ತಾ ಇದ್ದೀವಿ. ಸೊ ಹೀಗಾಗಿ ಅವರು ಯಾರು ಸಂಬಂಧಪಟ್ಟವ್ರು ಇರ್ತಾರೆ ಅವ್ರು ಬಂದು ಅದು ನಾವು ಇದು ಹುಡುಗಿ ನಮ್ದೇ, ಇದು ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಯ್ತು ನಮ್ದೇ ಇದೆ ಅಂತ ಹೇಳೋದು ಅವ್ರ ಅವಾಗ ನಾವು ಇಲ್ಲಿ ಜಪ್ತ್ ಮಾಡಿದಂತ ವಸ್ತುಗಳು ಎಲ್ಲ ಅವ್ರಿಗೆ ತೋರಿಸ್ತೇವೆ. ಅವರು ಪಕ್ಕ ಐಡೆಂಟಿಫೈ ಆಗ್ತದೆ. ಅವಾಗ ನಮಗೆ ತನಿಖೆ ಈಜಿ ಆಗ್ತಿತ್ತು. ಈಗ ಅದನ್ನೂ ಮೆಥಡ್ ಅನ್ನ ನಾವು ಯೂಸ್ ಮಾಡಬಹುದು. ಬರೀ DNA ಟೆಸ್ಟ್ ಆಗ್ಲಂದ್ರೆ, ಸಂಬಂಧಿಕರು ಸಿಗ್ಲಂದ್ರೆ ಏನ್ ಮಾಡ್ತಾರೆ, DNA ಟೆಸ್ಟ್ ಅದು ಕಷ್ಟ ಆಗ್ತದೆ. ಅದಕ್ಕೆ ಈ ರೀತಿನೂ ಹಳೆ ಮೆಥಡ್ ಅನ್ನು ಸಹ ಸ್ಕಲ್ ಸೂಪರ್ ಇಂಪೋಸಿಷನ್ ಅದನ್ನು ಸಹ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು SIT ಅವರು ಮಾಡ್ತಾರೆ. ಎಲ್ಲ ರೀತಿಯಿಂದ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಬಹಳ ಪರಿಣಿತ ಅಧಿಕಾರಿಗಳಿದ್ದಾರೆ, ಬಹಳ ಎಫಿಷಿಯಂಟ್ ಆಫೀಸರ್ಸ್ ಇದ್ದಾರೆ. ಅವರೆಲ್ಲ ಸರಿಯಾದಂತ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮಾಡ್ತಾರೆ. ಅದು ಯಾರು ಅವ್ಗೆ ಡೆಡ್ ಬಾಡಿ ತಂದು ಕೊಟ್ಟರು, ಅದು ಡೆಡ್ ಬಾಡಿ ಕೊಟ್ಟವ್ರು ಯಾರು, ಅದಕ್ಕೆ ಹೊಡೆದವ್ರು ಯಾರು, ಅವ್ರಿಗೆ ಕೊಟ್ಟವ್ರು ಯಾರು, ಇವನ್ ಬರೇ ಹುಳು ಕೆಲಸ. ಇವನೇ ತಂದು ಡೆಡ್ ಬಾಡಿ ತಂದು ಹೂತಿಲ್ಲ, ಅವ್ನಿಗೆ ಕೊಟ್ಟವ್ರೇ ಇರ್ತಾರೆ. ಆ ಕೊಡುವಾಗ ಪರಿಸ್ಥಿತಿ ಹೇಗಿತ್ತು, ಕೊಟ್ಟವ್ರು ಯಾರಿದ್ರು, ಹೀಗೆ ಒಂದಕ್ಕೊಂದು ಚೈನ್ ಲಿಂಕ್ ಆಗಿ ನಾವು ಆರೋಪಿಗಳನ್ನ ಪತ್ತೆ ಮಾಡ್ತೇವೆ. ಅದು ಬಹಳ ಕಷ್ಟದೇನೇ ಅಲ್ಲ. ಒಮ್ಮೆ ಐಡೆಂಟಿಫೈ ಆಗ್ಬೇಕಷ್ಟೇ. ನಮಗೆ ಡೆಡ್ ಬಾಡಿ ಯಾರು ಅಂತಂದ್ರೆ ಐಡೆಂಟಿಫೈ ಆದ್ರೆ, ಆ ಹುಡುಗಿ ಏನಾದ್ರೂ ಸತ್ತಂತ ಹುಡುಗಿ ಸಂಬಂಧಿಕರಿಗೆ ಹೇಳಿರ್ತಾಳೆ, ನನಗೆ ಹಿಂಗ ಲೈಂಗಿಕ ಕಿರುಕುಳ ಆಗಿದೆ, ನನಗೆ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿದೆ, ಸೆಕ್ಸುವಲ್ ಅಬ್ಯೂಸ್ ಆಗಿದೆ, ಇಂಥವ್ ನನಗೆ ಬೆನ್ನು ಹತ್ತಿದ್ದಾನೆ, ಇಂಥವ್ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿರ್ತಾಳೆ. ಅಥವಾ ಅವಳು ಸ್ನೇಹಿತರಿಗಾರ ಹೇಳಿರ್ತಾಳೆ, ತಾಯಿ ಮುಂದಂತೂ ಹೇಳಿರ್ತಾಳೆ. ಅಕಸ್ಮಾತ್ ತಾಯಿ ಮುಂದೆ ಹೇಳದೆ ಆಗದಿದ್ದರೆ ಸ್ನೇಹಿತರ ಮುಂದಾದ್ರೂ ಹೇಳಿರ್ತಾಳೆ. ಹೀಗೆ ಎಲ್ಲಾನು ಸಾಕ್ಷ್ಯಾಧಾರಗಳನ್ನ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಅದನ್ನು ಒಂದು ಹಂತಕ್ಕೆ ತರ್ತೇವೆ.